ರಾಜ್ಯದಲ್ಲಿ ಮತ್ತೆ ಬರದಂತಹ ಛಾಯೆ. ಡ್ಯಾಂಗಳು ಖಾಲಿ ಆಗ್ತಾ ಇವೆ. ಕೆಆರ್ಎಸ್ ಜಲಾಶಯದಲ್ಲಿ ನೀರಿನ ಮಟ್ಟ ಕುಸಿತ ಕಾಣ್ತಾ ಇದೆ. ರಾಜ್ಯದಲ್ಲಿ ಮತ್ತೆ ಬರದ ಛಾಯೆ ಮೂಡ್ತಾ ಇದೆ. ಡ್ಯಾಂಗಳು ಖಾಲಿ ಆಗ್ತಾ ಇವೆ. ಕೆಆರ್ಎಸ್ ಜಲಾಶಯದಲ್ಲಿ ನೀರಿನ ಮಟ್ಟ ಕುಸಿತ ಕಾಣ್ತಾ ಇದೆ. 81 ಅಡಿಗೆ ಕುಸಿದಿರುವಂತಹ ಕೆಆರ್ಎಸ್ ನೀರಿನ ಮಟ್ಟ. ಡ್ಯಾಂನಲ್ಲಿ ಇರೋದು ಈಗ 11.399 ನೀರಿನ ಸೆಲ್ಸಿಯಸ್ ಅಂದರೆ TMC ಮಾತ್ರ ಅಷ್ಟೇ ನೀರಿರೋದು. ಇನ್ನು ಇದರಿಂದ 5 TMC ಡೆಡ್ ಸ್ಟೋರೇಜ್ ಇದೆ. ಬಳಕೆಗೆ ಲಭ್ಯವಿರುವಂತಹ ನೀರು ಅಂತಂದರೆ ಅದು ಜಸ್ಟ್ 6 TMC ಅಷ್ಟೇ. ಕಳೆದ ವರ್ಷ ಇದೇ ವೇಳೆ 108 ಅಡಿ ಇತ್ತು. ಬೆಂಗಳೂರಿಗೆ ಎದುರಾಗಲಿದ್ದೆ ಆಗಿದ್ರೆ ಜಲಕಂಟಕ. ಇನ್ನು ಮುಂದೆ ಮಂಡ್ಯ ಭಾಗದ ರೈತರಿಗೆ ಬರದ ಛಾಯೆಯ ಕಾರ್ಮೋಡ ಆವರಿಸ್ಕೊಂಡ್ಬಿಟ್ಟಿದೆ. ಈಗಾಗಲೇ ತಮಿಳುನಾಡು ಜಲ ಸಮಸ್ಯೆ ತಲೆದೂರುವಂತಹ ಆತಂಕ ಕೂಡ ಕಾಡ್ತಾ ಇದೆ. 2019ರ ಬಳಿಕ 81 ಅಡಿಗೆ ಕುಸಿದಿರುವಂತಹ ನೀರಿನ ಮಟ್ಟ ಇದು. ಸದ್ಯ 81 ಅಡಿಗೆ ಕುಸಿದಿರುವಂತಹ ಕೆಆರ್ಎಸ್ ನೀರಿನ ಮಟ್ಟ ಡ್ಯಾಂನಲ್ಲಿ ಇರೋದು ಈಗ ಬರೀ 11.399 TMC ನೀರು ಅಷ್ಟೇ. ಇದರಲ್ಲಿ 5 TMC ಮಾತ್ರ ಡೆಡ್ ಸ್ಟೋರೇಜ್ ಅಲ್ಲಿ ಇದೆ. ಇನ್ನು ಬಳಕೆಗೆ ಅಂತ ಲಭ್ಯವಿರುವಂತಹ ನೀರು ಅಂತಂದ್ರೆ ಅದು ಬರೀ 6 TMC ಅಷ್ಟು ನೀರು ಮಾತ್ರ ಕೆಆರ್ಎಸ್ ಜಲಾಶಯದಲ್ಲಿ ಇರುವಂಥದ್ದು. ರಾಜ್ಯದಲ್ಲಿ ಮತ್ತೆ ಬರಗಾಲ ಬರುತ್ತೆ, ನೀರಿನ ಅಭಾವ ಆಗುತ್ತೆ ಅನ್ನೋ ಛಾಯೆ ಈಗ ಗೊತ್ತಾಗ್ತಾ ಇದೆ. ಈ ಕೆಆರ್ಎಸ್ ಜಲಾಶಯದ ನೀರಿನ ಮಟ್ಟ ಕುಸಿತದಿಂದ ಡ್ಯಾಂಗಳು ಖಾಲಿ ಆಗ್ತಾ ಇವೆ. ಇತ್ತ ಡ್ಯಾಂಗಳಲ್ಲೂ ಕೂಡ ನೀರು ಭರ್ತಿ ಆಗ್ತಾ ಇಲ್ಲ. ಸದ್ಯ 81 ಅಡಿಗೆ ಕುಸಿದಿದೆ ಕೆಆರ್ಎಸ್ ನೀರಿನ ಮಟ್ಟ ಅಂತಂದರೆ ಇದು ಮುಂದೆ ಬೆಂಗಳೂರಿನ ಜನರಿಗೆ, ಬೆಂಗಳೂರಿನ ನಿವಾಸಿಗಳಿಗೆ ಎದುರಾಗಲಿದ್ಯಾ ಜಲಕಂಟಕ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಕೆಆರ್ಎಸ್ ಜಲಾಶಯದಲ್ಲಿ ನೀರಿನ ಮಟ್ಟ ಕಡಿಮೆ ಆಗಿರೋದಕ್ಕೆ, ಕುಸಿತ ಕಾಣ್ತಾ ಇರೋದಕ್ಕೆ ಗಮನಿಸ್ತಾ ಇದ್ದೀರ ದೃಶ್ಯಾವಳಿಗಳಲ್ಲಿ. ಇನ್ನು ಮಂಡ್ಯ ಭಾಗದ ರೈತರಿಗೂ ಕೂಡ ಈಗ ಆಲ್ರೆಡಿ ಬರದ ಛಾಯೆ ಕಾರ್ಮೋಡ ಹರಿದ್ಬಿಟ್ಟಿದೆ. ಅವರು ಅಲ್ಲೂ ಕೂಡ ಜನ ತತ್ತರಿಸಿ ಹೋಗ್ತಿದ್ದಾರೆ ಅಲ್ಲಿನ ನೀರಿಗೆ, ಮಂಡ್ಯ ಜನರು. ಇತ್ತ ತಮಿಳುನಾಡು ಜಲ ಸಮಸ್ಯೆ ತಲೆದೂರುವಂತಹ ಆತಂಕ ಕೂಡ ಇದೆ, ಅದು ಕೂಡ ಗಮನಿಸಬೇಕಾಗತ್ತೆ. ಸದ್ಯ 2019ರ ಬಳಿಕ 81 ಅಡಿಗೆ ಕುಸಿದಿರುವಂತಹ ನೀರಿನ ಮಟ್ಟ ಇದು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್ ದೂರವಾಣಿ ಸಂಪರ್ಕದಲ್ಲಿ. ಎಸ್ ಪ್ರವೀಣ್, 2019ರ ಬಳಿಕ 81 ಅಡಿಗೆ ಕುಸಿದಿರುವಂತ ನೀರಿನ ಮಟ್ಟ ಇದು. ಏನೇನೆಲ್ಲ ಮುಂದೆ ಪ್ರಾಬ್ಲಮ್ಸ್ ಆಗಬಹುದು, ಇದಕ್ಕೆ ಸೊಲ್ಯೂಷನ್ ಏನೇ ಆಗಿದ್ರೆ? ಪ್ರಸ್ತುತವಾಗಿ ಕೆಆರ್ಎಸ್ ನಲ್ಲಿ ಈಗ 81 ಅಡಿ ನೀರಿರುವಂತದ್ದು. ಕಾರಣ ಏನಂತಂದ್ರೆ ಏನು ಕಾವೇರಿ ಜಲನಯನ ಪ್ರದೇಶದಲ್ಲಿ ಏನು ಮಳೆ ಆಗದಿರೋ ಕಾರಣ ಈ ಒಂದು ಪರಿಸ್ಥಿತಿ ಎದುರಾಗಿರುವಂತದ್ದು. ಏನು 2019ರಲ್ಲಿ ಈ 81 ಅಡಿ ಇದ್ದಂತಹ ಕೆಆರ್ಎಸ್ ಈಗ ಹಲವು ವರ್ಷಗಳ ಬಳಿಕ ಈಗ ಏನು 81 ಅಡಿಗೆ ಇಟ್ಟಿರುವಂತದ್ದು. ಜೊತೆಗೆ ಇಲ್ಲಿ ಸರ್ಕಾರಕ್ಕೆ ಸವಾಲಾಗಿರುವಂತದ್ದು ಏನಂತಂದ್ರೆ ಇದೇ ತಿಂಗಳಿನಲ್ಲಿ ಏನು ತಮಿಳುನಾಡಿಗೆ 9.19 TMC ನೀರನ್ನ ಕೊಡಬೇಕಾಗಿದೆ ಕೋಟಾದ ಪ್ರಕಾರ. ಆ ಒಂದು ನೀರನ್ನ ಕೊಡುವ ವಿಚಾರವಾಗಿ ಈಗ ಸರ್ಕಾರಕ್ಕೆ ತಲೆನೋವಾಗುವಂತದ್ದು. ಜೊತೆಗೆ ಕುಡಿಯುವ ನೀರಿನ ಏನು ಆದ್ಯತೆ ಕೊಡಬೇಕಾಗುತ್ತೆ. ಜೊತೆಗೆ ರೈತರಿಗೂ ಕೂಡ ಬೇಸಿಗೆ ಬೆಳೆ ಕೊಡ್ಬೇಕಾಗುತ್ತೆ. ಇವೆಲ್ಲಾ ಕಾರಣಗಳಿಂದಾಗಿ ಸರ್ಕಾರಕ್ಕೆ ಈಗ ನಿಜಕ್ಕೂ ಕೂಡ ಏನು ಕಾವೇರಿ ಜಲನಯನ ಪ್ರದೇಶದ ರೈತರನ್ನು ಸಂಭಾಳಿಸುವುದು ಮತ್ತೆ ಕುಡಿಯುವ ನೀರಿನಿಂದ ಒತ್ತು ಕೊಡುವಂತದ್ದು ಮತ್ತೆ ಏನು ತಮಿಳುನಾಡಿಗೂ ನೀರು ಕೊಡುವಂತ ವಿಚಾರವಾಗಿ ಈ 3 ವಿಚಾರಗಳಿಗೆ ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸ್ತಾ ಇದೆ. ಏನು ಕಾವೇರಿ ಜಲನಯನ ಪ್ರದೇಶದಲ್ಲಿ ಏನಾದ್ರು ಮುಂಗಾರು ಏನಾದ್ರು ಪ್ರಾರಂಭವಾದ್ರೆ ಒಂದಷ್ಟು ರಿಲೀಫ್ ಆಗ್ಬಹುದು ಅನ್ನೋ ಒಂದು ವಿಚಾರ ಇರುವಂತದ್ದು. ಎಸ್ ಪ್ರವೀಣ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ರಾಜ್ಯದಲ್ಲಿ ಮತ್ತೆ ಈಗ ಬರದ ಛಾಯೆ ಮೂಡುತ್ತೆ ಅನ್ನೋದಂತೂ ಕನ್ಫರ್ಮ್ ಆಗೋ ರೀತಿಯಲ್ಲೇ ಕಾಣ್ತಾ ಇದೆ. ಬಿಕಾಸ್ ಜಲಾಶಯ ಮಟ್ಟದ ಒಂದು ನೀರೇನಿದೆ ಆ ನೀರಿನ ಮಟ್ಟ ಕುಸಿತ ಕಾಣ್ತಾ ಇದೆ. ಹಾಗಾಗಿ ಮಿತವಾಗಿ ಬಳಸಿ ನೀರನ್ನು, ಎಲ್ಲ ನೀರಿದ್ದಾಗಲೂ ಅಷ್ಟೇ ಇಲ್ದಿದ್ದಾಗಲೂ ಅಷ್ಟೇ ಮಿತವಾಗಿ ಬಳಸೋದನ್ನು ಜನರು ರೂಢಿಸ್ಕೊಳ್ಬೇಕಾಗತ್ತೆ.